ನನ್ನ ಹುಡುಗಿ ಕನ್ನಡತಿ ಸಹನೆ ಕರುಣೆ ಇವಳ ನೀತಿ. ಸೊ ಇವಾಗ ಏನಾಯ್ತು? ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಪ್ರಸನ್ನ ಊರಿಂದ ಹೊರಡೋ ಟೈಮ್ ಬಂತು. ಎಸ್, ಫೈನಲಿ ವಿ ಆರ್ ಲೀವಿಂಗ್ ಟು ಮೈಸೂರ್ ಬ್ಯಾಕ್. ಅರ್ಥ ಆಯ್ತು ಅನ್ಸುತ್ತೆ. ಬ್ಯಾಕ್. ಚೆನ್ನಾಗಿತ್ತು ಊರೆಲ್ಲ. ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಇಟ್ ವಾಸ್ ಲೈಕ್ ವಾವ್. ಯಾಕಂದರೆ ಫಸ್ಟ್ ಟೈಮ್ ಊರಿಂದ ಇಷ್ಟು ದೂರ ಹೊರಗಡೆ ಟ್ರಾವೆಲ್ ಮಾಡಿದ್ದು ಫಸ್ಟು. ಆ್ಯಂಡ್ ಬೇರೆ ಊರಿಗೆ ಟ್ರಾವೆಲ್ ಮಾಡಿ ಅವ್ರ ಸ್ಟೈಲ್ ಆಫ್ ವೆಡ್ಡಿಂಗ್ನ ನೋಡಿದ್ದು ಇನ್ನೂ ಹೊಸದು. ಸೊ ಇಟ್ ವಾಸ್ ಆಲ್ ರೌಂಡ್ ಆಲ್ ನೈಸ್. ಸಕ್ಕದಾಗಿತ್ತು. ಹೊಸ ಸ್ಟೈಲ್ ಮದುವೆ, ಹೊಸ ಎಕ್ಸ್ಪೀರಿಯನ್ಸ್, ಹೊಸ ಫ್ರೆಂಡ್ಸ್, ಹೊಸ ಪ್ಲೇಸ್ ಎಲ್ಲ. ನಮಗೆ ತುಂಬ ಜನ ಹೊಸ ಫ್ರೆಂಡ್ಸ್ ಕೂಡ ಸಿಕ್ಕಿದ್ದಾರೆ ಇಲ್ಲಿ. ಸೊ ಇವಾಗ ನಾವು ರೈಲ್ವೆ ಸ್ಟೇಷನ್ಗೆ ಓಡಬೇಕು. ಓಕೆ ಬಾಯ್. ಓ ಮೈ ಗಾಡ್. Bye. Oh my God, Jila. Finally, we are leaving the home. Sirigeri. Shambhu, bye. Chanag odko. Okay. ಬಾಯ್ ಮಾಡಿ ಬನ್ನಿ, ಎಲ್ಲೂ ವಿಡಿಯೋ ಮಾಡ್ತೀರಿ. ಯಾವ ಇವೆಲ್ಲ ಚೂರೈತು. ಸ್ವಂತಲ್ಲ ಗಾಡಿ ಮತ್ತು ಇದರಲ್ಲಿ ಗೊತ್ತಿಲ್ಲ ಗೊತ್ತಿಲ್ಲ ಸುಮ್ಮನೆ ಗೊತ್ತಿಲ್ಲ. 5 ನಿಮಿಷ ಆಗ್ಬೇಕು. So we are leaving. Yeah, sadly. Sad, we are leaving. ಬೆಟ್ಟ ಹತ್ಬೇಕು ಅನ್ಕೊಂಡ ಬೆಸ್ಟ್. ಮುಗ್ದೆ ಹೋಯ್ತು. 6 ತಿಂಗಳಿಂದ ಮಾತಾಡ್ತಿದ್ವಿ. ಆಲ್ಮೋಸ್ಟ್ 1 ವರ್ಷದಿಂದ ಮದ್ವೆ ಅಂತ ಮಾತಾಡ್ತಿದ್ದು ಫೈನಲಿ ಕೇಳ್ಕತ್ತಮ್ಮ ನಾಟಕ ಬಂತು. ಮದುವೆ ಮುಗಿತು. ಸಾಕು ಇರಪ್ಪ, ಅವ್ರೇನೋ ಮಾತಾಡ್ತವ್ರೆ. ನಿಲ್ಸು ಬ್ಯಾಕ್ ಬಾ. ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಬಾಯ್ ಅಣ್ಣ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ಬಿಡಿ ಆಯ್ತಾ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಬಾಟಲ್ ಇದೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಂತೆ. ಅವ್ನು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾನಾ? ಪಾಪ ಅವನು ಇವಾಗ ಅತ್ತೆ ಬಿಡ್ತಾನಲ್ಲಿ. ನೀವು ವಿಡಿಯೋ ಮಾಡ್ತಿದ್ದೀರಾ? ನಾಗಾರ್ಜುನ ಏನ್ ಮಾಡಿ ಸ್ಕೂಲ್ ಬಸ್ನ ಡ್ರಾಪ್ ಕೇಳಿದ್ರೆ ಅವ್ರು ಬಾಯ್ ಮಾಡ್ಕೊಂಡು ನನಗೆ ಬಾಯ್ ಮಾಡಿದ್ರು. ಹಾಯ್
ನಂಗೆ 1 ಲೋಟ ಸಾಕಾಗಲ್ಲಪ್ಪ, ಏನು ಮಾಡಲಿ? ಲವ್ ಮರಿ ಹೊಡಿತಾರೆ. 3 ಸ್ಪೆಷಲ್ ಟೀ ಹಾಕಿ. ನನ್ನ ಇಷ್ಟ. ಇವಾಗ ಚಿಯರ್ಸ್ ಅನ್ನೋದು ಬೇರೆ, ಕ್ಯಾಮ್ರಾ ಐತೆ ಅಂತ ಬರೀ ಡೌಗಳು. ನಿಂದು ಅಪ್ಪಿ ಟೀ ಬಾ ಕುಡಿ. ಬಾಯ್ ಆಂಟಿ, ಬಾಯ್ ಅಜ್ಜಿ. ಬಂದ್ರ ಎತ್ಕೊಂಡು. ಓಯ್ ವಿಡಿಯೋ ಮಾಡ್ದ ಸಂಧ್ಯಾ ಅಂದವನು ಯಾರು? ಸಂಧ್ಯಾ ಇವನಾ? ನಾನು ಏನು ಇಲ್ಲ, ಏನೋ ಮಾಡ್ತೇನೆ ಸುಮ್ಮನೆ. ಪ್ರಸನ್ನ, ನೀನು ಆಟೋ ಓಡಿಸೋದು ನೋಡಿದೆ, ಗಾಡಿ ಇಲ್ಲ ಇನ್ನೂ ನೋಡಿಲ್ಲ. ಇದು ಗಾಡಿ ಓಡಿಸೋದು ನೋಡಿದ್ದೀನಿ. ಲಗೇಜ್ ಹಾಕ್ಬಿಡೋದಾ? ಲಗೇಜ್ ಹಾಕ್ಬಿಡೋದಾ? ಹತ್ತದಾ? ಅಪ್ಪಿ ನಾವು ಹಚ್ಬಿಡೋಣ. ಲಗೇಜ್ ಮೈ ಗಾಡ್. ಇನ್ನೂ ಇದ್ದಾರೆ ಅಲ್ಲಿ ತುಂಬಾ ಜನ. ಪ್ರಿಯಾಂಕಾ ಅಲ್ಲ ಇದಲ್ಲ. ಸಣ್ಣ ನೋಡ್ರ, ಎಲ್ಲ ಸಣ್ಣ ನೋಡ್ರ. ಬಾಯ್ ಸೂರ್ಯ, ಬಾಯ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಯಾಕೆ ಅಂಕಲ್, ನೀವೆಷ್ಟು ದಿನಕ್ಕೊಂದ್ಸಲ ಹೋಗ್ತಿರ್ತೀರಾ ಮಂತ್ರಾಲಯಕ್ಕೆ? ಕಡಿಮೆ ಸಿಕ್ಬಿಡ್ತು. ಬಾಯ್ ಅಂಕಲ್, ನಿಮ್ ಊರ್ ಚೆನ್ನಾಗಿತ್ತು. ಹೊಸ ಮದ್ವೆ ಎಕ್ಸ್ಪೀರಿಯನ್ಸ್ ಎಲ್ಲ ಆಯ್ತು ನಮಗೆ. ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಗೊತ್ತಿಲ್ಲ, ಬೇಡವಾ? ಸರಿ ಆಯ್ತು. ಸರಿ, ಹಂಗಿದ್ರೆ ಫುಲ್ ಹಾ, ಇದೊಂದು ಮೆಮೊರಿ ಬೇಕು ಅಂತಾನೆ ನಾನು ಮಾಡ್ಕೊಂತಿರೋದು. ಆದ್ರೆ ನಾನು ಹಿಂಗ ಬೀಳ್ಬೇಕಿತ್ತು, ಅದು ಹಿಂಗ ಹೋಗ್ಬೇಕಿತ್ತು. ತಮ್ನೇಲ್ ಹಾಕ್ತೀನಿ. ಯಾವ್ದಕ್ಕೆ? ಏನ್ ಹಾಕ್ಲಿ ಹೇಳಿ ನೀವೇ. ಜರ್ನಿ ಟು ಸಿರಿಗೇರಿ ವಿತ್ ಲಾಟ್ಸ್ ಆಫ್ ಫನ್. ಇದಕ್ಕೇನ್ ಹಾಕ್ಬೇಕು ಹೇಳಿ? ಟೈಟಲ್ ಹುಡುಕ್ಬಿಟ್ಟು ಹೇಳಿ. ಯಾವ ಇವೆಲ್ಲ ನಾವ್ ಹತ್ತುತ್ತೀವಿ, ನೀವ್ ಹತ್ತಿ. ನೋಡ್ಕೊ ಬಂದಿರೋ ಪೂರ್ತಿಯಲ್ಲಿ. ಬಾ ಸಂಧ್ಯಾ. Struggle is real. Bye. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. Hey, Spur. ಮನೆಗೆ ಹೋಗೋದ್ರ ಗುಜ್ಜಾದೇ ಇಲ್ಲ. ಎತ್ಕೊಳ್ಳಿ ಬ್ರಷ್ ಬಿಡ್ತಿದ್ದೀರಲ್ಲ. ಯಾಕೋ ಇವಾಗ ಧನುಷ್ ಅವ್ರನ್ನ ಚಂದನ ಅಂತಾರೆ. ಸಿಆರ್ ಅನ್ನೋದೇ ನಂಗೆ ಅದು ಸಿಆರ್ ಅಂತ ಬೇಕು. ನೀವು ಸಿಆರ್ ಕಿರೀಟನ ಬೇರೆಯವ್ರಿಗೆ ಕೊಟ್ಟಾಗಿದೆ. ಇಲ್ಲ, ಅವರು ಹಂಗಾಜು ಒಂದ್ಸಲ ಅಭ್ಯಾಸ ಆಗ್ಬಿಟ್ಟಿದ್ಯಲ್ಲ,
ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ನಿನ್ನೆ ಅಲ್ಲ ಅಪ್ಪಿ, ನಿನ್ನೆ ಬೆಳಗ್ಗೆ ಬಂದಿದ್ದು ನಾವು. ನಿನ್ನೆ ಬೆಳಗಿನ ಜಾವ ಇದೇ ರೂಟಲ್ಲಿ ಪ್ರಸನ್ನ ಅಣ್ಣ ಮದ್ವೆಗೆ ಹೋಗ್ತಾ ಇದೀವಿ ಅಂತ ಖುಷಿಯಾಗಿ ಬಂದ್ವಿ. ಮೊನ್ನೆನೆ ಬಂದ್ಬಿಟ್ಟ. ಮೊನ್ನೆ ಸಂಜೆ ನಾವು ಹೊರಟಿದ್ದು. ಮೊನ್ನೆ ಸಂಜೆ ನಿನ್ನೆ ಬೆಳಗಿನ ಜಾವ ಅದೇ ಇಲ್ಲ, ಮೊನ್ನೆ ಬೆಳಗಿನ ಜಾವ, ಸಾರಿ ನಿನ್ನೆ ಬೆಳಗಿನ ಜಾವ ಸೇಮ್. ಅವಾಗ್ಲೂ ನಾನು ಇಲ್ಲೇ ವಿಡಿಯೋ ಮಾಡ್ಕೊಂಡಿದ್ದೆ ಇದೇ ರೂಟಲ್ಲಿ. ಪ್ರಸನ್ನ ಅಣ್ಣ ಮದ್ವೆ ಅಂತ ಖುಷಿಯಾಗಿ ವಿತ್ ಮೋರ್ ಎಕ್ಸ್ಪೆಕ್ಟೇಷನ್ಸ್. ಇವಾಗ ಒಂಥರ ಬೇಜಾರಲ್ಲಿ ಹೋಗ್ತಾ ಇದೀವಿ. ಈ ರೋಡ್ ನಾವು ವಾಪಸ್ ಹೋಗ್ತಾ ಇದೀವಿ ಇದೇ ರೂಟಲ್ಲಿ. ಒಂಥರ ಬೇಜಾರ, ಸ್ವಲ್ಪ ಎಲ್ಲೋ ಒಂದ್ ಮೂಲೆಯಲ್ಲಿ ಹರ್ಟ್ ಬೇಜಾರಾಗ್ತಾ ಇದೆ. ಲಗೇಜ್ ಇಂದ ತುಂಬಾ ಪ್ರಾಬ್ಲಮ್. ಊಟಕ್ಕೆ ಹೋಗ್ಬೇಕು. ಲಾಕರ್ ರೂಮ್ ನಾಟ್ ಅವೈಲಬಲ್. ಆಗ್ತಿಲ್ಲ, ಲಗೇಜ್ ಎತ್ಕೊಂಡು ಎಲ್ಲ ಕಡೆ ಊಟ ಮಾಡ್ಬೇಕು. ಬೇರೆ ಅಂದ್ರೆ ದೂರ ಏನಿಲ್ವಂತೆ. ಇವಾಗ ಏನು ಮತ್ತೆ ಲಗೇಜ್ ಎತ್ಕೊಂಡೆ ಊಟಕ್ಕೆ ಹೋಗ್ಬೇಕು. ಇದೇನಾ ಹೋಗದ ಒಳಗಡೆ? ಇದೆ ತಾನೆ. ಹಾಯ್ ಸಂಧ್ಯಾ. ನೋಡೋದೇನು ಬೇಡ, ಅವ್ರು ನಾರ್ಮಲ್ ಆಗಿ ತಿನ್ಲಿ ಬಿಡಪ್ಪ. ತಾಯಿ ತಿಂಡಿ ಬೇಗ ಬೇಗ ಹೋಗೋಣ. ಸ್ಟಾರ್ಟ್. ಇವ್ರ ಜೊತೆ ಒಂದು ಫೋಟೋ. ನಾನಾಗಲ್ಲ, ನೀವೇ ಹೋಗಿ. ನೀವು ವೈಟ್ ಇದ್ದೀರಾ, ಚೆನ್ನಾಗಿರುತ್ತೆ. ಏನಾದ್ರೂ ಒಂದು ಕೌಂಟ್ರ್ ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ಸಮಾಧಾನ ಆಗೋದಿಲ್ಲ. ನೆಕ್ಸ್ಟ್ ಇನ್ನೊಂದು 2 ವರ್ಷ ಬಿಟ್ರೆ ಇದು ನಾನು ಬರ್ತೀನಿ, ಅವಳು ಮಾಡ್ತಾಳೆ. ನಾನು ಇದು ಜಾಯ್ನ್ ಆಗ್ತೀನಿ. ಚೆನ್ನಾಗಿ ಮಾಡೋದು. ನನಗೂ ಬರ್ತಿಲ್ಲ, ಅದು ನನ್ನ ಬಟ್ಟೆ ಚೆನ್ನಾಗಿ ಆಡ್ತಾರೆ. ಅಷ್ಟೇ ಆಡು ಸೌಂಡು. ಮೈಸೂರಿಂದ ಮಡಿಕೇರಿವರೆಗೂ, ಮಡಿಕೇರಿಯಿಂದ ಮೈಸೂರವರೆಗೂ ಎಲ್ಲ ನಾಚಿ 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 ಬಾ. ಹಂಗೆ ನಾಚಿಕೋ ಅಷ್ಟೇ. ಇದರಲ್ಲಿ ಫ್ಯೂಚರ್ ಹೀರೋ ಡ್ಯಾನ್ಸ್ ಮಾಡ್ತಾವ್ರೆ, ನೋಡ್ಕೊಳ್ರಿ. ಅದೇ ಅದೇ ನಾಚಿ ನಾಚಿ. ಅಷ್ಟೇ ಅಷ್ಟೇ. ಕಾಣಿಸ್ತಾವೆ. ಈಗ ಒಂದು ನಿಮಿಷ ಆನ್ ಮಾಡೋದು. ನೀವೇ ಇರು ಬ್ರೋ. ಈಗ ಸ್ಟಾರ್ಟ್ ಮಾಡ್ತಾಳೆ. ಇಲ್ಲಿ ಲಾಸ್ಟಲ್ಲಿ ಬನ್ನಿ. ಹಾಂ ಅಷ್ಟೇ. ರೆಡಿ? ಹಾಕು, ನೀವು ಪ್ಲೇ ಮಾಡು. 3, 2, 1 ಸ್ಟಾರ್ಟ್. ಸ್ಟಾರ್ಟ್ ಸ್ಟಾರ್ಟ್. ಮೀನು
ಅಂತ. ಬಾಯ್ ಬಾಯ್ ಎಲ್ಲರಿಗೂ ಬಾಯ್ 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 ನನ್ನ ಹಿಡಿರ್ಲಾ ಯಾವ ಇವೆಲ್ಲ ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಬಂದರೋ ಬಂದರೋ ಬಾವ ಬಂದರೋ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಗಂಡ ನೋಡಕ್ ಬರ್ತಾವಳೆ ಗಂಡ. ನಾಚ್ಕೋಬೇಕು ನೀನು. ಈ ನಾವೇನು ಅವನು ಹಿಂದ್ಗಡೆ ಬರ್ತೀರ, ಅವನು ಹೆಣ್ಣು ನೋಡಕ್ ಕಾಫಿ ತಗೋ ಬರ್ತಾವ, ಅವನು ಇಡೀ ಹಿಂದ್ಗಡೆ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಏಯ್ ವಾವ್, ಸಕ್ಕತ್ತಾಗೈತಿ. ಆರ್ಲಿ ಸರ್ಗೆ ನನ್ನ ಇಡೀನೇ ಇಲ್ಲ, ಸಡನ್ ಆಗಿ ಈ ತರದೆಲ್ಲ ಇದಾರೆ ಜನ. ಮೇಲೆ ಹಣೆ ಇಟ್ಟಳು, ನನ್ನ ಮೇಲೆ ಹಣೆ ಇಟ್ಟಳು. ₹2 200 ಆಕ್ಟಿಂಗ್. ನಾಳೆ 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 ಹ್ಯಾಪಿ ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ. ಒಂದು ಕಾಫಿ ಕೊಡ್ಸ್ಬಿಟ್ಟು ಟ್ರೀಟ್ ಇಸ್ಕೊಂಡ್ಬಿಡೋಣ, ಕೇಕ್ ಕಟ್ ಮಾಡಿಸಿ ಅವ್ರ ಹತ್ರ. ಇದು ಆಕ್ಚುಲಿ ಚೆನ್ನಾಗಿರೋದು. ಬಾಯ್ 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 ಬಾಯ್. ನಮಗೆ ₹10 ಆ್ಯಕ್ಟಿಂಗೇ ಬರಲ್ಲ. ಇನ್ನೆಷ್ಟು ರೂಪಾಯಿದು? ನೀವು ಎಷ್ಟು ಕೊಟ್ಟರು ನಾವು ಎಷ್ಟು ಮಾಡಿ ಅಷ್ಟೇ. ₹1000 ಕೊಟ್ಟರೆ ಎಷ್ಟು ಮಾಡ್ಬೇಕು ಅಷ್ಟೇ. ಓಕೆ ಬಾಯ್, ಸಿಗುವ. ಬಾಯ್, ಟಾಟಾ. ಸೊ ಫೈನಲಿ ಎಷ್ಟು ದಿನದಿಂದ ಪ್ರಸನ್ನಣ್ಣನ ಮದುವೆ, ನಿಲ್ಸು 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 ನಿಲ್ಸು. ಬ್ಯಾಕ್ 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 ಬಾ. ಪ್ರಸನ್ನಣ್ಣನ ಮದುವೆ, ಫಾರ್ವರ್ಡ್ ಮಾಡೋ, ಫಾರ್ವರ್ಡ್ ಮಾಡೋ. ಪ್ರಸನ್ನ ಅಣ್ಣವ್ರ ಮದುವೆ ಅಂತ ಅನ್ಕೊಂಡು ಮುಗ್ದೇ ಹೋಯ್ತು. ಎಷ್ಟು ದಿನದಿಂದ ವಿ ವರ್ ವೇಟಿಂಗ್. ಹೇಳ್ಬೇಕಂದ್ರೆ 2 ದಿನದಲ್ಲಿ ಮುಗೀತು. 2 ದಿನದಲ್ಲಿ ಬೇಗ ಮುಗೀತು ಅಂತ ಬೇಜಾರಾಯಿತು. ಮತ್ತು ಅವ್ರ ಕಡೆ ಮದುವೆಲಿ, ನಮ್ಮ ಕಡೆ ಮದುವೆಲಾದರೆ ಯಾರು ಮದುವೆ ಹಾಕಿದ್ರೆ ಅವ್ರಿಗೆ ಮಾತ್ರ ಶಾಸ್ತ್ರ ಮಾಡ್ತಾರೆ. ಬಟ್ ಅವ್ರ ಮದುವೆ ಸ್ವಲ್ಪ ಡಿಫ್ರೆಂಟಾಗೇ ಇತ್ತು. ಅರ್ಶಿನದ ನೀರಾಗಲಿ ಅಥವಾ ಅರ್ಶಿನದ ನೀರು ಹಾಕ್ಬೇಕಿದ್ರೆ ಅವ್ರ ಅಕ್ಕ ಮಾಮನ್ನ ಕೂರಿಸ್ಬಿಟ್ಟು ಹಾಕ್ತಾರೆ. ಆಮೇಲೆ ಅರ್ಶಿನದ ಶಾಸ್ತ್ರ ಮಾಡ್ಬೇಕಾದ್ರೆ ಅಣ್ಣನ ಮದುವೆ ಇತ್ತು, ಬಟ್ ಇವನಿಗೆ ಅರ್ಶಿನದ ಶಾಸ್ತ್ರ ಮಾಡಿದ್ರು. ಇಟ್ ವಾಸ್ ವೆರಿ ಡಿಫರೆಂಟ್ ನನಗಂತೂ. ಮತ್ತು ಊಟನೂ ಡಿಫ್ರೆಂಟ್ ಇತ್ತು, ಎಲ್ಲ ಡಿಫ್ರೆಂಟ್. ಅದಾದಮೇಲೆ ಬೆಸ್ಟ್ ಪಾರ್ಟ್ ಅಂದರೆ ನಾವು ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಬಂದಿದ್ದು. ಅಲ್ಲೇ ನಮಗೆ ಪ್ರಸನ್ನನ ಫ್ರೆಂಡ್ಸ್ ನಮಗೂ ಫ್ರೆಂಡ್ ಆಗಿದ್ದು. ದಟ್ ವಾಸ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ನಮಗೆ. ಆ್ಯಂಡ್ ಇದೊಂದು ಹೇಳಲೇಬೇಕು, ಅವ್ರ ಫ್ರೆಂಡ್ಶಿಪ್ಪಿಂದ ನಮಗೇನು ಅರ್ಥ ಆಯಿತು ಅಂದರೆ, ನಾಟ್ ಆಲ್ ದ ಬಾಯ್ಸ್ ಆರ್ ಸೇಮ್. ಅದಾದಮೇಲೆ ಬರೀ ಗಾಸಿಪ್ಸ್ ಮಾಡ್ತಾ ಬೇರೆಯವ್ರನ್ನ ಆಡ್ಕೊತಾನೆ ಫ್ರೆಂಡ್ಸ್ ಆಗಬೇಕಂತ ಏನೂ ಇಲ್ಲ. ಇಟ್ ಕ್ಯಾನ್ ಬಿ ಥ್ರೂ ಶೇರಿಂಗ್ ಆಫ್ ಥಾಟ್ಸ್, ಶೇರಿಂಗ್ ಆಫ್ ಮೆಮೊರೀಸ್, ಶೇರಿಂಗ್ ಆಫ್ ಎಕ್ಸ್ಪೀರಿಯನ್ಸ್, ಶೇರಿಂಗ್ ಆಫ್ ಲೆಸನ್ಸ್ ದೇ ಲರ್ನ್ಡ್ ಇನ್ ದೇರ್ ಲೈಫ್. ಇದನ್ನೆಲ್ಲ ಶೇರ್ ಮಾಡಿಕೊಂಡು ಫ್ರೆಂಡ್ಸ್ ಆಗ್ಬೋದು. ಆ್ಯಂಡ್ ವಿ ಕ್ಯಾನ್ ಕ್ಯಾರಿ ದೋಸ್ ಫ್ರೆಂಡ್ಶಿಪ್ ಇನ್ ಫ್ಯೂಚರ್ ಲೈಫ್ ಅಂತ ಹೇಳ್ಬೋದು. ಸೊ ನಾನು ಹೋಗಿಲ್ಲ ಅಂದಿದ್ದರೆ ಪ್ರಸನ್ನನ ಅಣ್ಣನ ಮದುವೆಗೆ ಲಿಟ್ರಲಿ ನಾನು ಇದೆಲ್ಲ ಮಿಸ್ ಮಾಡ್ಕೊತಾ ಇದ್ದೆ. ಮತ್ತು ಹೊಸ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಎಲ್ಲ ಹೊಸ ಊರು, ಹೊಸ ಜನ, ಹೊಸ ಜಾಗ, ಹೊಸ ಫ್ರೆಂಡ್ಸ್. ಅದು ಬಿಟ್ಟರೆ ಮಂತ್ರಾಲಯಕ್ಕೆ ಹೋಗಿದ್ದು ಒಂದು ಎಕ್ಸ್ಟ್ರಾ, ಅದಂತೂ ಮೇಯ್ನ್ ಮೋಟೋ ಆ್ಯಕ್ಚುಲಿ ಅದೇ ಆಗಿತ್ತು. ಮತ್ತು ಪ್ರಸನ್ನನ ಅಣ್ಣನ ಮದುವೆ ಮತ್ತು ಲೈಕ್ ಶಾಸ್ತ್ರ ಅವನಿಗೆ ಮಾಡ್ತಾರೆ ಅಂತ ನಂಗೆ ಮುಂಚೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಗೊತ್ತಾದಮೇಲೆ ಓಕೆ ಬಂದಿದ್ದು ಒಂಥರ ಇನ್ನೊಂದು ಥರ ಒಳ್ಳೇದಾಯಿತು ಅಂತ. ಅವ್ನ ಮದುವೆಗೆ ಹೋಗೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಆ್ಯಂಡ್ ವೀಡಿಯೋಸ್ ಎಲ್ಲ ತುಂಬ ಲಾಂಗ್ ಆಗಿದೆ, ಐ ನೋ. ಬಟ್
ನನ್ನ ಮೆಮೊರಿಗೆ ಆ್ಯಂಡ್ ನನ್ನ ಫ್ರೆಂಡ್ಸ್ನೂ ಕೇಳಿದಾಗ ಪರವಾಗಿಲ್ಲ ಫುಲ್ ಹಾಕು, ನಮಗೆ ನಮ್ಮ ಮೆಮೊರಿ ಬೇಕಾಗಿರೋದು ಅಂತ. ಸೊ ಓಕೆ ಅಂತ ಅನಿಸ್ತು, ಖುಷಿ ಆಯಿತು. ಓಕೆ, ಈಗ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ಖುಷಿಯಾಗಿರಿ. ಬಾಯ್. ಮೇ ಬಿ ನೆಕ್ಸ್ಟ್ ವಿಡಿಯೋ ನಮ್ಮದು ಜೂನಿಯರ್ಸ್ದು ಫ್ರೆಶರ್ಸ್ ಪಾರ್ಟಿನೇ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ.